ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಲೋಕ ಕ್ಲೀನ್ ಚಿಟ್ ಬಹುತೇಕ ಅಂತಿಮ ಆಗಿದೆಯಲ್ವಾ? ರಿಪೋರ್ಟ್ ಎಲ್ಲ ರೆಡಿ ಆಗಿದೆಯಲ್ವಾ? ಕೋರ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಷ್ಟೇ ಆ ರಿಪೋರ್ಟನ್ನು. ಈ ಹೊತ್ತಲ್ಲಿ ಇಡಿ ಒಂದು ಶಾಕ್ ಕೊಡ್ತಾ ಇದೆ. ಇಡಿ ವಾದ ಮಂಡನೆಯಲ್ಲಿಯೇ ತನ್ನ ಮುಂದಿನ ಹೆಜ್ಜೆ ಏನು ಅನ್ನುವಂಥ ಸುಳಿವನ್ನು ಕೊಡ್ತಾ ಇದೆ. ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಈಗ ಸ್ಫೋಟಕ ದಾಖಲೆಯೊಂದನ್ನು ತೆಗೆದಿದ್ದಾರೆ. ಏನದು ದಾಖಲೆ ಹಾಗಾದ್ರೆ? ಮತ್ತು ಸ್ನೇಹಮಯಿ ಕೃಷ್ಣಗೆ ಈಗ ಕೋರ್ಟ್ ಬಲವೂ ಕೂಡ ಸಿಕ್ಕಂತಾಗಿದೆ ಅವರ ಮುಂದಿನ ಹೆಜ್ಜೆಗೆ. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಸಿದ್ದರಾಮಯ್ಯನವ್ರಿಗೆ ಕ್ಲೀನ್ ಚಿಟ್ ಸಿಕ್ಕಿ ಮೂಡಾ ಕೇಸ್ನಿಂದ ಸಂಪೂರ್ಣವಾಗಿ ಅವರು ಹೊರಗಡೆ ಬಂದೇ ಬಿಡ್ತಾರೆ ಅಂತ ಅನಿಸ್ತಾ ಇದೆಯಲ್ವಾ? ಲೋಕಾಯುಕ್ತ ಕ್ಲೀನ್ ಚಿಟ್ ಹಂತಕ್ಕೆ ಬಂದು ತಲುಪಿರೋದ್ರಿಂದ. ಬಟ್ ಅದಿನ್ನೂ ಕೋರ್ಟಲ್ಲಿ ಅಕ್ಸೆಪ್ಟ್ ಆಗಬೇಕು. ಬಿ ರಿಪೋರ್ಟ್ ಹಾಕಿಬಿಟ್ರಾಗಿಲ್ಲ. ಕೋರ್ಟಲ್ಲಿ ಏನು ಅಂತ ಫೈನಲ್ ಆಗಬೇಕಲ್ವ? ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಎರಡೆರಡು ದೊಡ್ಡ ಆಘಾತಗಳು ಈಗ ಎದುರಾಗೋ ಥರ ಕಾಣಿಸ್ತಾ ಇದೆ ಮುಖ್ಯಮಂತ್ರಿಗಳಿಗೆ. ಯಾಕಂದರೆ ಎಲ್ಲ ಕಡೆ ಎಲ್ಲ ಟಿವಿಗಳಲ್ಲೂ ಗಮನಿಸಿರ್ತೀರಿ ನೀವು, ಲೋಕಾಯುಕ್ತ ಬರೀ ಸಿಂಪಲ್ ಆಗಿರೋ 30 ಪ್ರಶ್ನೆಗಳನ್ನು ಕೇಳಿರೋದಂತೆ, ನನಗೇನೂ ಗೊತ್ತಿಲ್ಲ ಅನ್ನುವ ಉತ್ತರ. ಬಹುತೇಕ ಎಲ್ಲ ಪ್ರಶ್ನೆಗಳಿಗೂ ಸಿದ್ದರಾಮಯ್ಯನವ್ರು ನನ್ನ ಪ್ರಭಾವ ಇಲ್ಲ ಅಂತ ಸ್ವಇಚ್ಛಾ ಹೇಳಿಕೆ ಕೊಟ್ಟಿರೋದು. ಈ ರೀತಿ ತನಿಖೆಯನ್ನ ಹಳ್ಳ ಹಿಡಿಸಿದೆ ಲೋಕಾಯುಕ್ತ ಅನ್ನುವಂಥ ಅತ್ಯಂತ ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಆಕ್ರೋಶ ವ್ಯಕ್ತವಾಗ್ತಿದೆಯಲ್ವ? ಈಗ ಸ್ನೇಹಮಯಿ ಕೃಷ್ಣ ಖುದ್ದು ತಾನೇ ಈ ಕೇಸಲ್ಲಿ ವಾದ ಮಾಡೋದಿಕ್ಕೆ ಕೋರ್ಟ್ ಮೂಲಕ ಅನುಮತಿಯನ್ನ ಪಡ್ಕೊಂಡಿದ್ದಾರೆ. ಮೂಡಾ ಅಕ್ರಮದ ಬಗ್ಗೆ ನಾನೇ ವಾದ ಮಾಡ್ತೀನಿ ಅಂತ ಈಗ ಸ್ನೇಹಮಯಿ ಕೃಷ್ಣ ಹೇಳಿದ್ದು. ಲೋಕಾಯುಕ್ತ ಏನೋ ಕ್ಲೀನ್ ಚಿಟ್ ಕೊಡ್ತಾ ಇದೆ, ಅಧಿಕಾರಿಗಳ ತಪ್ಪು ಅಂತ ಹೇಳ್ತಿದ್ದಾರೆ. ಯಾವ ರೀತಿ ಫೂಲಿಶ್ ಆಗಿದೆ ಅಂದ್ರೆ ಕೇಳಿ ಬರ್ತಿರೋದು. ಸರಿ, ಕುಮಾರ ನಾಯಕ್, ಈಗ ಕಾಂಗ್ರೆಸ್ MP ಆಗಿರುವ ಕುಮಾರ ನಾಯಕ್ ಅವತ್ತು ತಪ್ಪು ಮಾಡಿದ್ದಾರೆ ಅನ್ನೋ ಥರ ಅಲ್ಲಿ ಲೋಕಾಯುಕ್ತ ಅದನ್ನು ಒಪ್ಕೊಳ್ಳುತ್ತೆ. ಸೈಟ್ ಕೊಟ್ಟಿದ್ದು ತಪ್ಪು ಅನ್ನೋದನ್ನ ಲೋಕಾಯುಕ್ತ ಒಪ್ಕೊಂಡಿದೆ. ಆದರೆ ಮುಖ್ಯಮಂತ್ರಿ ಅಂದರೆ ಈಗ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯನವ್ರದ್ದಾಗಲಿ ಅವ್ರದ್ದು ಕುಟುಂಬಸ್ಥರದ್ದಾಗಲಿ ಏನು ಪಾತ್ರವಿಲ್ಲ. ಬೊಕ್ಕಸಕ್ಕೆ ನಷ್ಟವಾಗಿರೋದು ಹೌದು, ಅಲ್ಲಿ ಅನ್ಯಾಯ ಆಗಿರೋದು ಹೌದು ಅನ್ನೋದನ್ನ ತನಿಖೆಯಲ್ಲಿ ಒಪ್ಪಿಕೊಂಡ ಲೋಕಾಯುಕ್ತ ತಪ್ಪು ಮಾಡಿರೋದು ಅಧಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ. ಆಯುಕ್ತರು, DC. ಹಾಗಾದ್ರೆ ಯಾರಿಗೋಸ್ಕರ ತಪ್ಪು ಮಾಡಿದ್ರು? ಸುಮ್ಮನೆ ನಾವು ನಾಳೆ ಯಾವತ್ತಾರು ಸಿಕ್ಕಾಕೊಳ್ಳಿ ಅಂತ ತಪ್ಪು ಮಾಡಿದ್ರ? ಅಥವಾ ಆ ಸೈಟು ಇವ್ರಿಗೆ ಹೋಗೇ ಇಲ್ಲ, ಅಥವಾ ಇವ್ರ ಕಡೆ ಬೇನಾಮಿ ಮತ್ತೊಂದು ಅಂತ ಯಾರಿಗೂ ಹೋಗಿಲ್ಲ, ಸಿದ್ದರಾಮಯ್ಯನವರ ಪತ್ನಿಗೆ ಬಂದಿದೆ. ಯಾವ ಕಾರಣಕ್ಕೆ ತಪ್ಪು ಮಾಡಿದ್ರು ಅನ್ನೋದೊಂದು ಸಿಂಪಲ್ ಬೇಸಿಕ್ ಪ್ರಶ್ನೆ ಇರುತ್ತಲ್ಲ. ಲೋಕಾಯುಕ್ತ ತಪ್ಪಾಗಿದೆ ಅನ್ನೋದನ್ನು ಒಪ್ಪಿಕೊಂಡು ಫರ್ದರ್ ಇದು ತುಂಬ ಡೀಟೇಲ್ ಆಗಿ ತನಿಖೆ ಆಗಬೇಕು ಅಂತಾನು ಹೇಳಿ ಈ ಕೇಸಲ್ಲಿ ಆರೋಪಿಗಳಿಗೆ ಮಾತ್ರ ಕ್ಲೀನ್ ಚಿಟ್ ಕೊಡ್ತಾರೆ ಅಂದ್ರೆ ಅದು ಹೆಂಗೆ ಅನ್ನುವ ಮೂಲಭೂತ ಪ್ರಶ್ನೆಯೇ ಈಗ ಮುಂದಿನ ದೊಡ್ಡ ಆಧಾರವಾಗಲಿದೆ. ಈಗ ಸ್ನೇಹಮಯಿ ಕೃಷ್ಣ ಹೇಳ್ತಿರೋದೇ, ಲೋಕಾಯುಕ್ತನೇ ಹೇಳತ್ತೆ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ತನಿಖೆ ಆಗುತ್ತೆ ಅಂತ. ಆದರೆ ಇವ್ರ ಪಾತ್ರ ಮಾತ್ರ ಇಲ್ಲ ಅಂತ ಡಿಸೈಡ್ ಮಾಡಿ ಆದಷ್ಟು ಬೇಗ ಮುಖ್ಯಮಂತ್ರಿಗಳನ್ನ ಆರೋಪ ಮುಕ್ತ ಮಾಡೋದಿಕ್ಕೆ ಎಲ್ಲ ಸಿದ್ಧ ಆಗಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅನ್ನೋದು ಕೇಳಿ ಬರ್ತಿರೋದು ಈಗ. ಸೊ ಸ್ನೇಹಮಯಿ ಕೃಷ್ಣ ಕೋರ್ಟ್ ಮೊರೆ ಹೋಗಿದ್ರು. ಸ್ನೇಹಮಯಿ ಕೃಷ್ಣ ಖುದ್ದು ತಾನೇ ವಾದ ಮಾಡೋದಿಕ್ಕೆ ಕೋರ್ಟ್ ಅವಕಾಶವನ್ನ ಮಾಡಿಕೊಟ್ಟಿದೆ. ರಾಜಕೀಯ ಬೆಳವಣಿಗೆಗಳ ನಡುವೆ ನಮ್ಮ ಆರ್ಥಿಕ ಬೆಳವಣಿಗೆ ಬಗ್ಗೆ ಯೋಚನೆ ಮಾಡಬೇಕಲ್ಲ. ಬೆಳೀತಾರ ದೇಶದ ಜೊತೆಗೆ ನಾವು ಸದೃಢವಾಗಬೇಕಂದ್ರೆ ಒಳ್ಳೆ ಹೂಡಿಕೆ ಬೇಕು. ಅಂಥದ್ದೇ ಒಂದು ಚಾನ್ಸ್ ಈಗ ಕೇವಲ 2,000 ರೂಪಾಯಿಂದ ಕೂಡ ನೀವು ಹೂಡಿಕೆ ಮಾಡೋದಕ್ಕೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮೆಟ್ ಲೈಫ್ ಜೊತೆಯಾಗಿ ಹೊತ್ತು ತಂದಿದೆ. ಏನದು ಹಾಗಾದ್ರೆ? PNB ಮೆಟ್ ಲೈಫ್ ನಿಫ್ಟಿ 500 ಮೊಮೆಂಟಮ್ 50 ಇಂಡೆಕ್ಸ್ ಫಂಡ್. ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ. ಉಳಿದಿರೋದು ಕೆಲವು ದಿನಗಳು. ಈ ಫೆಬ್ರವರಿ 28ನೇ ತಾರೀಕು ತನಕ ಮಾತ್ರ 10 ರೂಪಾಯಿ NAVಯಲ್ಲಿ ಯೂನಿಟ್ಸ್ ಅವೈಲಬಲ್ ಇದೆ. ಆಮೇಲೆ ಅದು ಮಾರ್ಕೆಟ್ ರೇಟ್ಗೆ ಹೋಗುತ್ತೆ. ಇಲ್ಲಿ ಹೂಡಿಕೆ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿರುವಂತಹ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಎಸ್ ವೀಕ್ಷಕರೇ, ಲಾರ್ಜ್, ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ನಲ್ಲಿ ಒಳ್ಳೆ ರಿಟರ್ನ್ಸ್ ಇರುವಂತಹ ಕಂಪನಿಗಳನ್ನೇ ನೋಡಿ 50 ಕಂಪನಿಗಳನ್ನು, ಅಂಥ ಟಾಪ್ ಕಂಪನಿಗಳನ್ನು ಸೆಲೆಕ್ಟ್ ಮಾಡಿ ನೀವು ಹೂಡಿಕೆ ಮಾಡಿದ್ರಲ್ಲಿ ಒಂದಿಷ್ಟನ್ನು ಅಲ್ಲಿ ಹೂಡಿಕೆ ಮಾಡಲಾಗುತ್ತೆ. ಉಳಿದಿರೋದನ್ನು ಎತ್ತಿಡ್ತಾರೆ. ಯಾಕಂದರೆ ನಿಮ್ಮ ಬಂಡವಾಳ, ನೀವು ಹಾಕೋ ಕ್ಯಾಪಿಟಲ್ ಸೇಫ್ ಆಗಿರಬೇಕು ಅನ್ನೋ ಕಾರಣಕ್ಕೆ 100% ಕ್ಯಾಪಿಟಲ್ ಸೇಫ್ ಆಗಿರುತ್ತೆ. ಹಾಗಾಗಿ ಒಳ್ಳೆ ರಿಟರ್ನ್ಸನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಈ ಸ್ಕೀಮಲ್ಲಿ. ಇನ್ನು ಕಳೆದ 5 ವರ್ಷಗಳಲ್ಲಿ ಇಂಡೆಕ್ಸ್ ಫಂಡ್ ಪರ್ಫಾರ್ಮೆನ್ಸನ್ನು ನೋಡೋದಾದರೆ
29.8% ಇದೆ. ಅದೇ 10 ವರ್ಷಗಳ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ 22.1% ಇದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವು 2014ರಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 2024ರಷ್ಟೊತ್ತಿಗೆ ಅದು 7.4 ಲಕ್ಷ ರೂಪಾಯಿ ಆಗಿರ್ತಿತ್ತು. ಈ ಅಂದಾಜಲ್ಲೇ ಎಕ್ಸ್ಪೆಕ್ಟ್ ಮಾಡಬಹುದು ನಾವು. ಇತರ ಬೆನಿಫಿಟ್ಸ್ ಅನ್ನ ನೋಡೋದಾದ್ರೆ 2.5 ಲಕ್ಷದವರೆಗಿನ ವಾರ್ಷಿಕ ಪ್ರೀಮಿಯಂ ಮೊತ್ತದ ರಿಟರ್ನ್ಸ್ ಮೇಲೆ ಟ್ಯಾಕ್ಸ್ ಬೆನಿಫಿಟ್ ಇರುತ್ತೆ. ಹಾಗೆ ಮಂತ್ಲಿ ಪ್ರೀಮಿಯಂನ 120 ಪಟ್ಟು ಲೈಫ್ ಕವರ್ ಕೂಡ ಸಿಗುತ್ತೆ. ಇದು ಟ್ರಿಬಲ್ ಧಮಾಕ ಅಂತಾನೆ ಹೇಳಬಹುದು. ಇನ್ನು NRIಗಳಿಗೆ ಮಂತ್ಲಿ 18,000 ಕಟ್ತಾ ಹೋದ್ರೆ 2 ಕೋಟಿವರೆಗೂ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಒಳ್ಳೆಯ ಅವಕಾಶ ಆಗಿದೆ. ಆದರೆ ಉಳ್ಕೊಂಡಿರೋದು ಕೇವಲ ಕೆಲವೇ ದಿನಗಳು ಮಾತ್ರ. ನೀವು ಇಲ್ಲಿ ಹೂಡಿಕೆ ಮಾಡಬೇಕಂದ್ರೆ ಮಿಸ್ ಮಾಡದೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಅವ್ರು ಏನು ಹೇಳ್ತಿದ್ದಾರೆ ನೋಡಿ, ಈಗ ಅಧಿಕಾರಿಗಳದ್ದು ತಪ್ಪು ಅಂತ ಹೇಳಿದಾರಲ್ಲ, 2 ಕೈ ಸೇರಿದ್ರೆ ಚಪ್ಪಾಳೆ ತಟ್ಟೋಕೆ ಸಾಧ್ಯ, 2 ಬೆರಳು ಸೇರಿದ್ರೆ ಚಿಟಿಕೆ ಹೊಡಿಗೋಕೆ ಸಾಧ್ಯ. ಕೆಸರೆ ಭೂಮಿಯನ್ನ ಭೂಸ್ವಾಧೀನದಿಂದ ಕೈ ಬಿಡಿ ಅಂತ ಅರ್ಜಿ ಸಲ್ಲಿಸಿರೋ ಪತ್ರದಲ್ಲಿ DCM ಅಂತ ಬರೆದಿದೆ. ಮತ್ತೊಂದು ದಾಖಲೆಯನ್ನು ಹಿಡಿದಿದ್ದಾರೆ. ಈಗ ಮತ್ತಷ್ಟು ಸ್ಫೋಟಕ ದಾಖಲೆಗಳೊಂದಿಗೆ ನಾನೇ ವಾದ ಮಾಡ್ತೀನಿ ಕೋರ್ಟಲ್ಲಿ ಅಂತ ಈಗ ಓಪನ್ ಚಾಲೆಂಜ್ ಹಾಕಿರೋದು. ಕೋರ್ಟ್ ಕೂಡ ಅದಕ್ಕೆ ಅನುಮತಿ ಮಾಡಿಕೊಟ್ಟಿದೆ. DCM ಅಂತ ಯಾಕೆ ಬರೆದಿದೆ ಅನ್ನುವ ಪ್ರಶ್ನೆ ಎತ್ತಿದ್ದಾರೆ. DCM ಆಗಿದ್ರು ಇವತ್ತು CM ಆಗಿರುವ ಸಿದ್ದರಾಮಯ್ಯನವರು ಅಂತ. ಸಿದ್ದರಾಮಯ್ಯನವರು ಆ ವಿಚಾರದಲ್ಲಿ DCM ಅಂತ ಯಾರು ಬರೆದ್ರು ಏನು ಅನ್ನೋದು ಗೊತ್ತಿಲ್ಲ, ಮೂಲೆಯಲ್ಲಿ DCM ಅಂತ ಯಾಕಿದೆ ಅನ್ನೋದು ಗೊತ್ತಿಲ್ಲ ಅಂತ ಅವರ ಉತ್ತರ ಇದೆಯಂತೆ. ಹಾಗೆ ಎಂತೆಂಥ ವಿಚಾರಗಳಿವೆ ಅಂದರೆ ವೈಟ್ನರ್ ಹಾಕಿದ್ದು ಯಾರು ಅಂತ ಕಡೆಗೂ ಗೊತ್ತೇ ಆಗಿಲ್ವಂತೆ. ಪತ್ರ ಬರೆದಿದ್ದು ಸಿದ್ದರಾಮಯ್ಯನವ್ರ ಪತ್ನಿ, ಅವ್ರಿಗೂ ಗೊತ್ತಿಲ್ಲ, ಅಧಿಕಾರಿಗಳಿಗೂ ಗೊತ್ತಿಲ್ಲ, ಯಾರು ಅನ್ನೋದಕ್ಕೆ ಅದಕ್ಕೆ ಕ್ಲಾರಿಟಿಯೇ ಸಿಕ್ಕಿಲ್ಲ. ಬಟ್ ತನಿಖೆ ಈ ಹಂತಕ್ಕೆ ಬಂದು ಮುಗಿದೋಗಿದೆ. ಮುಂದೆ ಇನ್ನೂ ಡೀಟೇಲ್ ಆಗಿ ಮಾಡ್ಕೊಳ್ತಾರೆ ಅವರು. ಹಾಗೆ ಕೈ ಬರಹದಲ್ಲಿ ವಿಳಾಸ ಇದೆ, ಉಳಿದಿದ್ದೆಲ್ಲ ಪ್ರಿಂಟ್ ಆಗಿದೆ. ಅದು ಹೆಂಗೆ ಅಂದರೆ ಅದಕ್ಕೂ ಕೂಡ ಗೊತ್ತಿಲ್ಲ ಅನ್ನೋ ಉತ್ತರವನ್ನ ಮುಖ್ಯಮಂತ್ರಿಗಳ ಪತ್ನಿ ಕೊಟ್ಟಿದ್ದಾರಂತೆ. ಅದು ಹೆಂಗೆ? ಹಾಗಾದ್ರೆ ಇವರ ಅರ್ಜಿಯಲ್ಲಿ ಬೇರೆ ಯಾರೋ ಬಂದು ಬರೆಯೋದಕ್ಕಾಗತ್ತಾ? ಮತ್ತು 2 ಕಡೆಗಳಲ್ಲಿ ಸಿದ್ದರಾಮಯ್ಯನವರ ಪತ್ನಿಯವರ ಸಹಿ ಬೇರೆ ಬೇರೆ ರೀತಿಯಲ್ಲಿದೆ. ಇಷ್ಟೆಲ್ಲ ವಿಚಾರಗಳಿದ್ದು ಲೋಪಗಳಿದ್ದು ಕೂಡ ಅದು ಹೆಂಗೆ ಆರೋಪಿಗಳಿಗೆ ಕ್ಲೀನ್ ಚಿಟ್ ಕೊಡ್ತಾರೆ ಅನ್ನುವ ಅಂಶವನ್ನು ಹಿಡಿದುಕೊಂಡಿದ್ದಾರೆ. ಕೋರ್ಟಲ್ಲಿ ಇದನ್ನ ಅಕ್ಸೆಪ್ಟ್ ಮಾಡದಂತೆ ಇಲ್ಲಿ ಒಂದು ವಾದ ಮಾಡೋದಕ್ಕೆ ಸ್ನೇಹಮಯಿ ಕೃಷ್ಣಾಗ ಅವಕಾಶ ಇದ್ರೆ, ಇಡಿ ಕೂಡ ಅಂಥದ್ದೇ ಬಿಗ್ ಸ್ಟೆಪ್ ತಗೊಳ್ತಿದೆ. ಇಡಿ ತನಿಖಾ ವ್ಯಾಪ್ತಿಯನ್ನು ಪ್ರಶ್ನಿಸಿ ಕೋರ್ಟಲ್ಲಿ ಇದೆಯಲ್ವಾ, ಈಗ ಹೈಕೋರ್ಟ್ ತೀರ್ಪು ಬರೋದಕ್ಕೆ ಬಾಕಿ ಇದೆಯಲ್ಲ, ಇಡಿ ಇರಬೇಕಾ ಬೇಡವಾ ಅಂತ ಇಡಿ ವಾದ ಮಾಡಿದ್ದಾನೆ. ಬಿ ರಿಪೋರ್ಟನ್ನು ಹಾಕಿದ್ದಾರೆ, ಬಟ್ ಕೋರ್ಟ್ ಅಕ್ಸೆಪ್ಟ್ ಮಾಡಿಲ್ಲ. ಇನ್ನು ನಾವೇ ತಕರಾರು ಅರ್ಜಿ ಸಲ್ಲಿಸ್ತೀವಿ ಅಂದರೆ ಅದನ್ನು ಪ್ರಶ್ನೆ ಮಾಡಿ ನಾವೇ ಅದಕ್ಕೆ ಹೋರಾಟ ಮಾಡ್ತೀವಿ ಅಂತ ಇಡಿ ಹೇಳಿದೆ. ಇದ್ರ ವಿರುದ್ಧ ಇಡಿ ಕೊಟ್ಟಂತಹ, ಇಡಿ ಯಾವಾಗವಾಗ ಅಪ್ಡೇಟ್ ಮಾಡ್ತಾ ಇದೆ ತಮಗೆ ಸಿಕ್ಕಿರುವಂಥ ಮಾಹಿತಿ ಏನೇನು, ದಾಖಲೆ ಏನೇನು ಅಂತ ಲೋಕಾಯುಕ್ತಕ್ಕೂ ಕಳಿಸ್ಕೊಟ್ಟಿದ್ದಾರಲ್ವ ಪತ್ರ ಬರೆದು. ಬಟ್ ಅದು ಯಾವುದನ್ನು ಕೂಡ ಲೋಕಾಯುಕ್ತ ಕನ್ಸಿಡರೇ ಮಾಡಿಲ್ಲ. ಹಾಗಾಗಿ ಇವರೇ ತಕರಾರು ಹಾಕಿ ಬಿ ರಿಪೋರ್ಟ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಇಡಿನೂ ಬಿಗ್ ಸ್ಟೆಪ್ ತಗೊಳ್ಳುವಂಥ ಸುಳಿವು ಸಿಗ್ತಿದೆ. ಅವರೇ ಹೇಳ್ಕೊಂಡಿರೋದು ವಾದದಲ್ಲಿ ನಾವೇ ಮಾಡ್ತೀವಿ, ಫೈಟ್ ಮಾಡ್ತೀವಿ ಅಂತ ಹೇಳ್ಕೊಂಡಿದೆ. ನಮ್ಮ ಹತ್ರ ಸಾಕ್ಷಿ ಇದೆ, ಸಿದ್ದರಾಮಯ್ಯನವರಿಂದ ಲೋಪ ಆಗಿರೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಡೋಕೆ ಸಾಧ್ಯವೇ ಇಲ್ಲ, ಅದ್ರ ವಿರುದ್ಧ ನಾವೇ ಫೈಟ್ ಮಾಡ್ತೀವಿ ಅಂತ ಸ್ವತಃ ಇಡಿ ಹೇಳ್ಕೊಂಡಿರೋದು. ಇಲ್ಲಿ ಸ್ನೇಹಮಯಿ ಕೃಷ್ಣ ಸ್ಫೋಟಕ ದಾಖಲೆಗಳನ್ನು ತೆಗೆದಿರೋದು. ಇಡಿ ಇದೇ ಅಂಶಗಳ ಮೇಲೆ ವಾದ ಮಂಡಿಸಬಹುದು. ಸಿದ್ದರಾಮಯ್ಯನವರ ಪತ್ನಿ ಸಹಿಯಲ್ಲಿ ವ್ಯತ್ಯಾಸ, ವೈಟ್ನರ್ ಹಾಕಿದ ದಾಖಲೆ ಮೇಲೆ ಇಡಿ ನಿರಂತರವಾಗಿ ಶೋಧ ಕಾರ್ಯ ನಡೆಸಿ ಹಲವು ವಿಚಾರಗಳನ್ನು ಕಂಡುಕೊಂಡಿದೆಯಂತೆ. ನಾಪತ್ತೆಯಾದ ಡಾಕ್ಯುಮೆಂಟ್ಸ್ ಬಗ್ಗೆ ಯಾರದ್ದು ಚಕಾರವೇ ಇಲ್ಲ. ಎಲ್ಲಿ ಹೋಯ್ತದು? ಬಹುತೇಕ ಈ ಕೇಸ್ನಿಗೆ ಆಧಾರ ಅಂತಿರುವ ಡಾಕ್ಯುಮೆಂಟ್ಸ್ ಎಲ್ಲಿ ಹೋಯ್ತು? ಹಾಗಾದ್ರೆ ಅದ್ರ ಬಗ್ಗೆ ಯಾರೂ ಬೆಳಕು ಚೆಲ್ಲಿಲ್ಲ ಅಲ್ವಾ? ಭೈರತಿ ಸುರೇಶ್ ಅವರ ಮನೆಗೆ ಹೋಗಿ ಕೂತಿದೆ ಅದು ಅಂತ ಆರೋಪ ಕೇಳಿ ಬಂದಿತ್ತು. ಆ ನಿಟ್ಟಿನಲ್ಲಿ ಏನೇನು ತನಿಖೆ ಮಾಡಿದ್ದಾರೆ, ಮೂಲ ಕಡತಗಳು ನಾಪತ್ತೆಯಾಗಿದೆ ಅಂದರೆ ಅದು ಈ ಕೇಸಲ್ಲಿ ಮಹತ್ವ ಪಡ್ಕೊಳ್ಳೋದಿಲ್ವಾ? ಇಡಿ ತನಿಖೆ ಅಂಶಗಳನ್ನೇ ಲೋಕಾಯುಕ್ತ ಪರಿಗಣಿಸಿಲ್ಲ. ನಾವು ಕಳಿಸ್ಕೊಟ್ಟಿದ್ದೀವಿ ಇಂಥದ್ದು ಸಿಕ್ಕಿದೆ ಅಂತ, ಆದರೂ ಲೋಕಾಯುಕ್ತದವ್ರು ಇದನ್ನು ಕನ್ಸಿಡರ್ ಮಾಡಿಲ್ಲ. ಇವೆಲ್ಲ ಅಂಶಗಳನ್ನು ಹಿಡ್ಕೊಂಡು ಬಿ ರಿಪೋರ್ಟ್ ವಿರುದ್ಧ ಇಡಿನೇ ಅಖಾಡಕ್ಕಿಳಿಲಿದೆ ಕೋರ್ಟಲ್ಲಿ ಅನ್ನೋದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಿವೇಶನ ಕೊಡೋ ನಿಯಮ ಬಾಹಿರ ಅಂತೇಳಿ ಮತ್ತು ಆರ್ಥಿಕ ನಷ್ಟ, ಅಪಾರ ಆರ್ಥಿಕ ನಷ್ಟ ಉಂಟಾಗಿದೆ ಅಂತೇಳಿ ಸ್ಪಷ್ಟ ಬರೆದಿದ್ದಾರೆ. ಹಾಗಾಗಿ ಇವ್ರ ಹತ್ರ ಏನು ಸಾಕ್ಷ್ಯಗಳಿಲ್ಲ ಅಂತೇಳಿ ಸಲ್ಲಿಸಿರೋದು
ಸುಳ್ಳು ಅವ್ರದ್ದು ಮೇಲ್ನೋಟ ಸ್ಪಷ್ಟವಾಗಿ ಗೊತ್ತಾಗ. ಮುಖ್ಯವಾಗಿ ಪಾರ್ವತಿಯವರು ಆ ಅರ್ಜಿನ ಯಾರು ತಯಾರು ಮಾಡಿದ್ರು ಮತ್ತು ಆ ಅರ್ಜಿಯಲ್ಲಿ ಕೈ ಬರವಣಿಗೆ ವಿಳಾಸ ಇದೆ, ಅದು ಯಾರು ಬರೋ ಏನು ಗೊತ್ತಿಲ್ಲ ಅಂತಾರೆ. ಏನು ಗೊತ್ತಿಲ್ಲ ಇವ್ರ ಪತ್ರ ಹೇಗೆ ಮೂಡಾಗೋಗಕ್ಕೆ ಸಾಧ್ಯ ಆಗುತ್ತೆ? ಸೊ ಲೋಕಾಯುಕ್ತ ಸಲ್ಲಿಸಿರೋ ರಿಪೋರ್ಟ್ ಮಾತ್ರ ಈಗ ಎಲ್ಲೆಡೆ ಹುಬ್ಬೇರಿಸುವಂತಾಗಿದೆ. ಅಧಿಕಾರಿಗಳು ತಪ್ಪು ಮಾಡಿಲ್ಲ ಅಂತ ಹೇಳ್ತಿಲ್ಲ, ಸೈಟ್ ಕೊಟ್ಟಿರೋ ತಪ್ಪಾಗಿದೆ, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. ವಿಪರ್ಯಾಸ ಅಂದರೆ ಸುಮ್ಮನೆ ತಪ್ಪು ಮಾಡಿಬಿಟ್ಟಿದ್ದಾರೆ. ಅವ್ರು ಯಾರ ಪ್ರಭಾವನೂ ಇಲ್ಲದೆ, ಅವ್ರಿಗೂ ಲಾಭ ಇಲ್ಲದೆ, 14 ಸೈಟ್ ಹೋಗಿರೋದು ಇನ್ಯಾರಿಗೋ, ಅವ್ರಿಗೂ ಲಾಭ ಇಲ್ಲದೆ ಸುಮ್ಮನೆ ತಪ್ಪು ಮಾಡಿಬಿಟ್ಟಿದ್ದಾರೆ. ಇಂಥದ್ದೊಂದು ಅಚ್ಚರಿಯ ರಿಪೋರ್ಟ್ ವಿರುದ್ಧ ಈಗ ಆಕ್ರೋಶ ಸಿಡಿದಿದ್ದು ಬಿಸಿ ಮುಟ್ಟಿಸೋದಕ್ಕೆ ಲೋಕಾಯುಕ್ತದ ಸಮೇತ ಸಿದ್ದರಾಮಯ್ಯ ಆ್ಯಂಡ್ ಫ್ಯಾಮಿಲಿಗೆ ಬಿಸಿ ಮುಟ್ಟಿಸೋದಕ್ಕೆ ಸ್ನೇಹಮಯಿ ಕೃಷ್ಣ ಓಪನ್ ಚಾಲೆಂಜ್ ಹಾಕಿ ತಾನೇ ಕೋರ್ಟ್ ಪರ್ಮಿಷನ್ ಅನ್ನು ಪಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಇಡಿ ಕೂಡ ಅಖಾಡಕ್ಕೆ ಧುಮುಕಲಿದೆ ಅನ್ನುವಂಥ ಸುದ್ದಿ ಈಗ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಕಾದು ನೋಡಬೇಕು. ವೀಕ್ಷಕರು, ಈಗಾಗಲೇ ಹೇಳಿದ ಹಾಗೆ PNB ಮೆಟ್ ಲೈಫ್ ನಿಫ್ಟಿ 500 ಮೊಮೆಂಟಮ್ 50 ಇಂಡೆಕ್ಸ್ ಫಂಡ್ ಈ NFO ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೇಕಂದ್ರೆ ನೀವು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿರೋ ಲಿಂಕ್ ಅನ್ನ ಕ್ಲಿಕ್ ಮಾಡಿ. 10 ರೂಪಾಯಿ NAV ದರದಲ್ಲಿ ಲಭ್ಯ ಇರುವಂತಹ ಫಂಡ್ ಇದು. ಕೇವಲ 2,000 ರೂಪಾಯಿಂದ ಹೂಡಿಕೆ ಮಾಡಬಹುದು. ಆದರೆ ಸಮಯ ಉಳ್ಕೊಂಡಿರೋದು ಕೆಲವು ದಿನಗಳು ಮಾತ್ರ, ಫೆಬ್ರವರಿ 28ನೇ ತಾರೀಕು ತನಕ. ಸೊ ನೀವು ಸ್ಟಡಿ ಮಾಡಿ, ಕಂಪೇರ್ ಮಾಡಿ, ಒಳ್ಳೆಯ ಹೂಡಿಕೆಯನ್ನು ಮಾಡಿ. ಥ್ಯಾಂಕ್ ಯು.